ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಗುರುಪೂರ್ಣಿಮಾ ನಿಮಿತ್ತ ಔರಾದ್ ತಾಲೂಕಿನ ರಕ್ಷಾಳ ಮತ್ತು ನಿಟ್ಟೂರ್ ಮಧ್ಯದ ಶ್ರೀ ವಿವೇಕ ಆಶ್ರಮದಲ್ಲಿ ಶ್ರೀ ಮುರಳೀಧರ್ ಮಹಾರಾಜ್ ಅವರ ಸಾರೋಟಿನಲ್ಲಿ ಮೆರವಣಿಗೆ ಮತ್ತು ಪಲ್ಲಕ್ಕಿ ಉತ್ಸವ ಸಾವಿರಾರು ಭಕ್ತರ ಮಧ್ಯದಲ್ಲಿ ಅದ್ದೂರಿಯಾಗಿ ಜರುಗಿತು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅನ್ನುವಂತೆ ಶಿಷ್ಯರು ಗುರುವಿಗೆ ತಮ್ಮನ್ನು ತಾವೇ ಅರ್ಪಿಸಿಕೊಂಡು ಅವರು ಹಾಕಿಕೊಟ್ಟ ದಾರಿಯಲ್ಲಿ ಬದುಕು ಸಾಗಿಸುವುದೇ ಗುರುಪೂರ್ಣಿಮದ ಮಹತ್ವವಾಗಿದೆ ಎಂದು ಶ್ರೀ ವಿವೇಕ ಆಶ್ರಮದ ಶ್ರೀ ಮುರಳೀಧರ್ ಮಹಾರಾಜ್ ಹೇಳಿದರು. ಶ್ರೀ ಮುರಳಿ ಮಹಾರಾಜ ಹರಿಯಾಪುರಕರ್ ಇವರ ವಿವೇಕಾಶ್ರಮದಲ್ಲಿ ಪ್ರತಿ ವರ್ಷ ಸುಮಾರು 15 ವರ್ಷದಿಂದ ವಿವೇಕಾಶ್ರಮ ಆಗಿ 10 ವರ್ಷ ಆಯಿತು. ಸುಮಾರು 15 ವರ್ಷದಿಂದ ಗುರುಪೂರ್ಣಿಮೆ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಈ ಕಾರ್ಯಕ್ರಮದ ಅನುದಾನ ಮಾಡುವವರು ಯಾರು ಗೊತ್ತಿಲ್ಲ, ಕೆಲಸ ಮಾಡೋರು ಗೊತ್ತಿಲ್ಲ. ಅವ್ರದ್ದು ಶಿಷ್ಯ ಮ್ಯಾಕ್ಸಿಮಮ್ ನಮ್ಮ ತಾಲೂಕಿನಲ್ಲಿ ಒಂದು 5-6 ಸಾವಿರ ಶಿಷ್ಯ ಇದ್ದಾರೆ. ಹಾಗೂ ಪ್ರತಿ ಹಳ್ಳಿ ಜಾತಿ ಭೇದನೂ ಇಲ್ಲ, ಎಲ್ಲ ಜಾತಿ ಜನಾಂಗದ ಜನ ಬಂದು ಮಹಾರಾಜರ ಆಶೀರ್ವಾದ ತಗೋತಾರೆ. ಇಲ್ಲಿ ಹಲ್ಲಾಳಿ, ಕೋರೇಕಲ್, ಬೆಳಕುಂದ, ಚಾಂದೂರಿ, ತಪ್ಸಾ, ಕೋರ್ಯಾ, ಬಸ್ನಾ, ಸಂಗಮ್, ಹರಿಯಾಪುರ್, ನಿಟ್ಟೂರು, ಚಿಕ್ಕನಿಟ್ಟೂರು, ದೊಡ್ಡ ನಿಟ್ಟೂರು, ಭಾಲ್ಕಿ ತಾಲೂಕಾ, ಔರಾದ್ ತಾಲೂಕಾ, ಕಲ್ಮಾ ತಾಲೂಕಾ ಎಲ್ಲ ಗ್ರಾಮದಲ್ಲಿನ ಎಲ್ಲ ಭಕ್ತರು ಅವ್ರ ಶಿಷ್ಯ ಮಂಡಳಿ ಬಂದು ಇಲ್ಲಿ ಗುರುಪೂರ್ಣಿಮೆ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಹಾಗೂ ಹರಿಭಕ್ತ ಪಾರಾಯಣ ಶ್ರೀ ಮುರಳಿ ಮಹಾರಾಜ್ ಅವರ ಮಹಿಮೆ ಅಪಾರ ಇದೆ. ಅವರ ಮತ್ತು ಅವರ ಶಿಷ್ಯ ಬಾಂಧವ ಬಹಳ ಒಂದು ಅಪ್ಪ ಮಗು ತಾಯಿ ಅವರ ಶಿಷ್ಯ ಬಾಂಧವ ಇದೆ. ಅದ ಕಾರಣ ಸುಮಾರು ವರ್ಷದಿಂದ ಇಲ್ಲಿನ ಅವರು ಶಿಷ್ಯ ಮಂಡಳಿ ಶಿವಾಜಿ ಕಾಳೆ ಆಗಲಿ, ಧನಾಜಿ ನಿಟ್ಟೂರಿ ಆಗಲಿ, ರಕ್ಷಾದ ಎಲ್ಲ ಜನ, ಕೊರಿಕಲ್ ಜನ ಹಾಗೂ ಹಲ್ಲಾಳಿ ಜನ ಎಲ್ಲ ಜನ ಭಾಳ ಭಕ್ತಿ ಭಾವನೆಯಿಂದ ಕೆಲಸ ಮಾಡ್ತಾರೆ. ಭಾಳ ಇಲ್ಲಿ ಎಷ್ಟು ಜನ ಅವರು ಶಿಷ್ಯ ಮಂಡಳಿ ಅಂದರೆ ಅಷ್ಟು ಪೂರ್ತಿ ಜನ ಬಂದು ಕೆಲಸ ಮಾಡ್ತಾರೆ, ರಾತ್ರಿ ಬಂದು ದುಡಿತಾರೆ. ಮಹಾರಾಜ್ ವಿವೇಕಾಶ್ರಮ ರಕ್ಷಾಳಿಕೆಯಲ್ಲಿ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಅವರ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಹಳ್ಳಿ ಜನರು ರಕ್ಷಾಳ ಬಿ, ನಿಟ್ಟೂರ್ ಬಿ, ನಾಗೂರ್ ಬಿ, ಖಡ್ಗಾಪುರ್, ಹಿಪ್ಪಳಗಾವ್ ಎಲ್ಲ ಔರಾದ್ ತಾಲೂಕಾ, ಕಮಲಗಾವ್ ತಾಲೂಕಿನ ಜನರು ಬಂದಿದ್ದಾರೆ. ಮತ್ತಿಲ್ಲಿ ಈ ಪ್ರವಚನ ಇದೆ, 2 ಗಂಟೆ ಪ್ರವಚನ ತಕ್ಷಣ ಎಲ್ಲರಿಗೂ ಮಹಾಪ್ರಸಾದ ಮಾಡಿದಾಗಿದೆ. ಅದರಲ್ಲಿ ಈ ಕಮ್ಸೆ ಕಮ್ ಇಲ್ಲ ಅಂದ್ರೆ 5-6 ಸಾವಿರ ಜನರು ಇದ್ದಾರೆ. ಮಳೆನೂ ನಿಂತಿದೆ, ಮಳೆ ರಾಯನೂ ಸ್ವಲ್ಪ ಕೃಪಾದೃಷ್ಟಿ ಮಾಡಿದ್ದಾರೆ. ಮತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಸುತ್ತಮುತ್ತಲಿನ ಹಳ್ಳಿ ಜನರು ಬಂದಿದ್ದಾರೆ. ಎಲ್ಲರೂ ಆಶೀರ್ವಾದ ತಗೊಂಡು ಹೋಗ್ತಾರೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.